ಎನ್ಕೆಎಸ್ ಟಿವಿ4 ವಾಹಿನಿಯ ಫಲಶ್ರುತಿ ಪ್ರಾರಂಭಗೊಂಡ ಶಾಲೆಯ ದುರಸ್ತಿ ಕಾಮಗಾರಿ. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ 23ನೇ ವಾರ್ಡಿನ ವ್ಯಾಪ್ತಿಯಲ್ಲಿ ಬರುವ ಮಂಜಲಾಪುರ ಗ್ರಾಮದ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ಸರ್ಕಾರಿ ಉರ್ದು ಕೆರೆಯ ಪ್ರಾಥಮಿಕ ಶಾಲೆಯ ಕೊಠಡಿಗಳು ಬಿದ್ದು ಶಾಲೆಯ ವಿದ್ಯಾರ್ಥಿಗಳು ಬಹಳ ತೊಂದರೆಯನ್ನ ಅನುಭವಿಸ್ತಾ ಇದ್ದಾರೆ. ಅನುದಾನ ಬಿಡುಗಡೆಗೊಂಡು ನಡೆಯದ ಕಾಮಗಾರಿ ತೊಂದರೆ ಅನುಭವಿಸ್ತಾ ಇರುವ ವಿದ್ಯಾರ್ಥಿಗಳು ಎಂಬ ಶೀರ್ಷಿಕೆಯಲ್ಲಿ ನಮ್ಮ ಎನ್ಕೆಎಸ್ ಟಿವಿ4 ವಾಹಿನಿಯಲ್ಲಿ ವರದಿ ಪ್ರಸಾರವನ್ನ ಮಾಡಲಾಗಿತ್ತು. ಶಾಲೆಯ ದುರಸ್ತಿ ಕಾಮಗಾರಿಗೆ 2023 ಮತ್ತು 24ನೇ ಸಾಲಿನಲ್ಲಿ ಅನುದಾನವನ್ನ ಸಹ ಬಿಡುಗಡೆಯಾಗಿತ್ತು. ಆದರೆ ಎಸ್ಟಿಮೇಷನ್ ಪ್ರಕಾರ ಕಾಲಂ ಕಾಮಗಾರಿ ಇರಲಿಲ್ಲ. ಶಾಲೆಯ ಮಕ್ಕಳ ಹಿತದೃಷ್ಟಿಯಿಂದ ಶಾಲೆಯ ಶಿಕ್ಷಕರು ಮತ್ತು ಎಸ್ಡಿಎಂಸಿ ಕಮಿಟಿಯವರು ಕಾಲಂ ಅನ್ನ ಹಾಕಿ ಕಾಮಗಾರಿ ಪ್ರಾರಂಭಿಸಬೇಕು ಎಂಬ ವಿಚಾರವಾಗಿ ಕಾಮಗಾರಿ ನಡೆದಿರಲಿಲ್ಲ. ಈ ವಿಷಯವಾಗಿ ಮೇಲಧಿಕಾರಿಗಳು ಮತ್ತು ಗುತ್ತಿಗೆದಾರರು ಮಾತುಕತೆಯನ್ನ ನಡೆಸಿ ಚರ್ಚಿಸಿದ ಬಳಿಕ ಶಾಲೆಯ ಶಿಕ್ಷಕರ ಮತ್ತು ಎಸ್ಡಿಎಂಸಿ ಕಮಿಟಿ ಮತ್ತು ಗ್ರಾಮಸ್ಥರ ಇಚ್ಛೆಯಂತೆ ಕಾಲಂ ಹಾಕಿ ಕಾಮಗಾರಿ ಪ್ರಾರಂಭಿಸಲು ಗುತ್ತಿಗೆದಾರರು ನಿರ್ಧರಿಸಿ ಕಾಮಗಾರಿಯನ್ನ ಪ್ರಾರಂಭ ಮಾಡಿದ್ದಾರೆ. ಇಂದು ನಮ್ಮ ಎನ್ಕೆಎಸ್ ಟಿವಿ4 ವಾಹಿನಿಯ ಫಲಶ್ರುತಿಯಾಗಿದೆ. ವರದಿ ಪ್ರಸಾರ ಮಾಡಿದ್ದಕ್ಕೆ ಶಾಲೆಯ ಪ್ರಧಾನ ಗುರುಗಳಾದ ಜಿಎನ್ ಸೀರನಹಳ್ಳಿ, ಆರ್ಜಿ ಬಿಸ್ತಿ, ವಿಎನ್ ಮುಳುಗುಂದ, ಎಸ್ಕೆ ಚಾಂದ್ ಕಾನ್ವರ್, ಎಸ್ಸಿ ಹುಲ್ಕೋಟಿಮಠ ಅವರು ನಮ್ಮ ವಾಹಿನಿಗೆ ಧನ್ಯವಾದಗಳನ್ನು ತಿಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ ವೀರಣ್ಣ ಹಡಪದ, ಎನ್ಕೆಎಸ್ ಟಿವಿ4 ಲಕ್ಷ್ಮೇಶ್ವರ. ಕಾಮಗಾರಿಯು ಉತ್ತಮವಾಗಿ ನೆರವೇರ್ತಾ ಇದೆ. ಆದ್ದರಿಂದ ಪತ್ರಕರ್ತರಿಗೂ ಮತ್ತು ನಮ್ಮ ಇಲಾಖೆಯ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. 2024 ಮತ್ತು 25ನೇ ಸಾಲಿನಲ್ಲಿ ಮಳೆ ಹಾನಿ ದುರಸ್ತಿಗಾಗಿ ನಮ್ಮ ಉರ್ದು ಮತ್ತು ಕನ್ನಡ ಶಾಲೆಗೆ 2 ಕೋಲಿಗೆ ದುರಸ್ತಿ ಹಂಚು ಮತ್ತು ಚಾವಣಿ ಕುಸಿತಿತ್ತು. ಅದರ ಪ್ರಯುಕ್ತವಾಗಿ ಇಲಾಖೆ ಒಂದು ಕೊಠಡಿಗೆ 6 ಲಕ್ಷ ರೂಪಾಯಿಗಳನ್ನು ಸ್ಯಾಂಕ್ಷನ್ ಮಾಡಿತ್ತು. ಊರಿನವರ ಎಸ್ಡಿಎಂಸಿ ಮತ್ತು ಊರಿನ ಹಿರಿಯರು ಇಲ್ಲ ಕಾಲಮನ್ನು ಜೊತೆಗೆ ಕಾಂಕ್ರೀಟ್ ಕೂಡ ಹಾಕಿದಾಗ ಮಾತ್ರ ಚಲೋ ಆಗ್ತೈತಿ. ಅವರು ಮೊದಲನೇ ಹಂತದಲ್ಲಿ ಕೇವಲ ಮೇಲ್ಛಾವಣಿ ಮಾತ್ರ ಸ್ಯಾಂಕ್ಷನ್ ಆಗಿತ್ತು. ಅದಕ್ಕೆ ನಮ್ಮ ಇಲಾಖೆಯವರು ಮತ್ತು ಪತ್ರಕರ್ತರು ಪದೇ ಪದೇ ನಮಗೆ ಮಾಹಿತಿಯನ್ನು ನೀಡಿ ನಮ್ಮಿಂದ ವರದಿಯನ್ನು ಪಡೆದುಕೊಂಡು ಅವರು ನೇತೃತ್ವದಲ್ಲಿ ಪುನಃ ಮತ್ತೆ 4 ಲಕ್ಷ ರೂಪಾಯಿಗಳನ್ನು ಸ್ಯಾಂಕ್ಷನ್ ಮಾಡಿ 2 ಕೊಠಡಿಗೆ ಈಗ ಕಾರ್ಯಕ್ರಮ ಜರುಗ್ತಾ ಇದೆ. ಇದು ಉತ್ತಮವಾಗಿರ್ತಕ್ಕಂಥ ಪ್ರಶಂಸನೀಯವಾಗಿರ್ತಕ್ಕಂಥ ಒಂದು ಅಭಿಪ್ರಾಯ. ಯಾಕಂದರೆ ಮಾಧ್ಯಮದವರು ಭಾಳಷ್ಟು ನಮಗೆ ಮಾಹಿತಿಯನ್ನು ಮಾಧ್ಯಮದಲ್ಲಿ ಪ್ರಕಟಗೊಳಿಸಿ ಮತ್ತು ಇಲಾಖೆಯ ನಮ್ಮ BO ಸಾಹೇಬರು ಇದರ ನೇತೃತ್ವವನ್ನು ವಹಿಸಿಕೊಂಡು ನಮಗೆಲ್ಲ ಇಲ್ಲ ಬೇಗ ನೀವು ಕಾರ್ಯಕ್ರಮವನ್ನು ಪ್ರಾರಂಭಗೊಳಿಸಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡಿದಾಗ ಒಟ್ಟಾರೆ 2 ಉರ್ದು ಮತ್ತು ಕನ್ನಡ ಶಾಲೆಯ 2 ಕೊಠಡಿಗಳು ಈ ಕಾರ್ಯಕ್ರಮ ಈಗ